ಡಾಕ್ಟರ್, ಸ್ಟ್ರೆಸ್ನಿಂದಲೇ ನನಗೆ ಆಟೋಇಮ್ಯೂನ್ ಡಿಸೀಸ್ ಬಂತಾ? ಈ ಪ್ರಶ್ನೆ ನನಗೆ ಕ್ಲಿನಿಕ್ನಲ್ಲಿ ತುಂಬ ಬಾರಿ ಕೇಳುತ್ತಾರೆ. ಬಹಳ ಜನ ಕೇಳುತ್ತಾರೆ, ನನ್ನ ಜೀವನದಲ್ಲಿ ತುಂಬ ಸ್ಟ್ರೆಸ್ ಇತ್ತು, ಅದಕ್ಕೆ ಈ ರೋಗ ಬಂದಿದೆಯಾ? ಮೊದಲು ಒಂದು ವಿಷಯ ತಿಳಿದುಕೊಳ್ಳಿ. ಸ್ಟ್ರೆಸ್ ಒಂದರಿಂದ ಮಾತ್ರ ಆಟೋಇಮ್ಯೂನ್ ಡಿಸೀಸ್ ಬರುವುದು ಅಪರೂಪ. ಈ ರೋಗಗಳು ಸಾಮಾನ್ಯವಾಗಿ ಜೆನೆಟಿಕ್ಸ್, ಇಮ್ಯೂನ್ ಸಿಸ್ಟಮ್ ಮತ್ತು ಇತರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಸೇರಿ ಉಂಟಾಗುತ್ತದೆ. ಆದರೆ ಸ್ಟ್ರೆಸ್ ಅನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲು ಆಗುವುದಿಲ್ಲ. ದೀರ್ಘಕಾಲದ ಸ್ಟ್ರೆಸ್ ನಮ್ಮ ಹಾರ್ಮೋನ್ಸ್ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ದೇಹದಲ್ಲಿನ ಇನ್ಫ್ಲಮೇಷನ್ ಮೇಲೂ ಪರಿಣಾಮ ಆಗಬಹುದು. ಕೆಲವರಲ್ಲಿ ಸ್ಟ್ರೆಸ್ ಒಂದು ಟ್ರಿಗರ್ ಆಗಿರಬಹುದು ಅಥವಾ ರೋಗದ ಫ್ಲೇರ್ ಹೆಚ್ಚಾಗಲು ಕಾರಣವಾಗಿರಬಹುದು. ಆದರೆ ನೆನ್ಪಿಡಿ, ಸ್ಟ್ರೆಸ್ ಸಾಮಾನ್ಯವಾಗಿ ಪಜಲ್ನ ಒಂದು ಭಾಗ ಮಾತ್ರ, ಇಡೀ ಪಜಲ್ ಅಲ್ಲ. ಹಾಗಾಗಿ ನಿಮ್ಮ ಆಟೋಇಮ್ಯೂನ್ ಡಿಸೀಸ್ಗೆ ನಿಮ್ಮನ್ನೇ ನೀವು ದೂಷಿಸಿಕೊಳ್ಳಬೇಡಿ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೋಗಗಳು ಹಲವಾರು ಕಾರಣಗಳು ಸೇರಿ ಉಂಟಾಗುತ್ತವೆ, ಒಂದು ಸ್ಟ್ರೆಸ್ಫುಲ್ ಘಟನೆಯಿಂದ ಮಾತ್ರ ಅಲ್ಲ. ನಾನು ಡಾಕ್ಟರ್ ನಿಖಿಲ್ ಸಿ, ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ನಿಮಗೆ ಯಾವಾಗಲಾದರೂ ಸ್ಟ್ರೆಸ್ನಿಂದಲೇ ನನಗೆ ಈ ರೋಗ ಬಂತು ಅಂತ ಅನಿಸಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ.